ನಾರಾಯಣಂ ಗುಣೈಃ ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸ್ವಪ್ರಾರ್ಥ ಉಚ್ಯತೆ. ಯಾವುದೀಗ ಆಧ್ಯಾನಾಯ ಓಂ ಆಧ್ಯಾನಾಯ ಪ್ರಯೋಜನಾಭಾವಾತ್ ಓಂ ಆಧ್ಯಾಯನಾರ್ಥಂ ಸರ್ವೇ ಗುಣಾಃ ಉಚ್ಯಂತೆ ಪ್ರಯೋಜನಾಂತರಾಭಾವ. ಯಾವುದೇ ಪರಮಾತ್ಮನ ಗುಣಗಳನ್ನು ಹೇಳಿದರು ಅಂದರೆ ಉಪಾಸನೆ ಮಾಡೋಕ್ಕೆ ಅಂತ ಅರ್ಥ. ಉಳಿದಕ್ಕೆ ಯಾಕೆ ಹೇಳ್ತಾರೆ? ಬೇರೆ ಉದ್ದೇಶ ಇಲ್ಲ. ಯಾವುದನ್ನು ಹೇಳಬೇಕಾದ್ರೆ ದುಡ್ಡು ಬೇಕಾಗುತ್ತೆ. ಅವನು ಶ್ರೀಮಂತ ಹೋಗಿ ಅಂದರೆ ಶ್ರೀಮಂತಕ್ಕೆ ಗುಣ ಇದೆ ಅವನಲ್ಲಿ, ಅವನ ಹತ್ರ ಹೋಗಬೇಡ, ಶ್ರೀಮಂತಿಕೆ ಇಲ್ಲ ಪಾಪ ಅವನೇನು ಕೊಡ್ತಾನೆ ಅಂತ ಹೇಳಿದರು. ಅದಕ್ಕೆ ಉಪಾಸನೆ ಅಂದರೆ ಹಾಗೆ. ಒಬ್ಬ ಫ್ರೆಂಡ್ ಇದ್ದಾನೆ, ಫ್ರೆಂಡ್ ಅಷ್ಟೇ. ಅವನು ಡಾಕ್ಟ್ರೇ, ಅವನು ಫ್ರೆಂಡ್ ಅಷ್ಟೇ. ಬಟ್ ರೋಗ ಬಂದ ಡಾಕ್ಟ್ರಿಗೆ ಅವನು ಆ ಪ್ರಸಂಗ ನೋಡ್ಕೊಂಡು ಉಪಾಸನೆ ಮಾಡಬೇಕು. ಅದು ಯಾವುದೇ ದೇವ್ರ ಗುಣ ಕೂಡ ಮಿನಿಮಮ್ ಅಂತೂ 4 ಅದಕ್ಕೆ ಛಾಯಿಸೇ ಇಲ್ಲ, ಬೆಳಗ್ಗೆ ಛಾಯಿಸೇ ಇಲ್ಲ. ಆದರೆ ಉಳಿದ ಗುಣಗಳನ್ನು ತನ್ನದೇ ಎಲ್ಲ ಗುಣನೂ ಮಾಡಿಬಿಡ್ತಾರೆ, ಭಾರಿ ಸಾಮರ್ಥ್ಯ. ಉಳಿದ ಗುಣ ಪ್ರಸಂಗ ಇದ್ದ ನಾವು ಮಾಡ್ಬೋದು. ಆ ಪ್ರಸಂಗ ಇದ್ದ ಮಾಡಿದರೆ ತಪ್ಪಲ್ಲ. ಹಾಗೆ ಅದೇ ಗುಣದಿಂದ ಪ್ರಯೋಜನ ತೊಗೋಬೇಕು ನಾವು, ಬೇರೆ ದಾರಿ ಇಲ್ಲ. ಆಧ್ಯಾನಾಯ ಇದನ್ನು ತಿಳ್ಕೊಳ್ಳೋಕ್ಕೋಸ್ಕರ ಹೇಳ್ತಾರಾ, ಧ್ಯಾನ ಮಾಡಿ ಹೇಳ್ತಾರೆ, ಕೇಳಬಾರ್ದು. ಎಲೆಯಲ್ಲಿ ಬಡಿಸಿದ ಮೇಲೆ ಏನಂತ ಅರ್ಥ? ಅದಕ್ಕೆ ತಿನ್ನಲಿಕ್ಕೆ ಅಂತ ಅರ್ಥ. ಗೊತ್ತಾಯ್ತಾ? ಇಲ್ಲಿ ಆಧ್ಯಾನಾಯ ಅಂದರೆ ತಿಳಿದು ಧ್ಯಾನ ಮಾಡೋದಕ್ಕೆ ಅಂತಲೇ ಅರ್ಥ ಹೊರತು ಬೇರೆ ಅಲ್ಲ. ಅದು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡ್ಬೋದು. ಆದರೆ ಬಿಡಬೇಕು ಅಂತ ಯಾವುದು ಹಾಕೋದಿಲ್ಲ. ನೋಡಿ ಇದು ಹಾಕಿದ್ದೀನಿ ದಯವಿಟ್ಟು ತಿನ್ನಬೇಡಿ ಅಂದರೆ ಏನು ಮಾಡ್ತಾರೆ? ಮಧ್ಯೆ ಚಿಕ್ಕೇನೆ ಬೇರೆ, ಇನ್ಯಾಕೆ ಹಾಕ್ತಿರುತ್ತೆ, ಬಿಡಿಸ್ಬಿಡಿ ಅಂತ ಹೇಳ್ತಾರೆ. ದೊಡ್ಡ ಎಲೆಯಾದರೂ ಮತ್ತು ಬೂರೆಗೆ ಇಡ್ಬೋದು ಒಂದು ಕಡೆಗೆ. ಆಧ್ಯಾನಾಯ ಜ್ಞಾನಾರ್ಥಮಥ ಜ್ಞಾನಾರ್ಥಂ ಗುಣಾನಾಂ ಸಮುದೀರಣ. ಸಾಮಾನ್ಯ ಗುಣಗಳು ಹೇಳೋ ಉದ್ದೇಶ ತಿಳ್ಕೊಳ್ಳಿ ಅಂತ ಒಂದು, ಧ್ಯಾನ ಮಾಡಿ ಅಂತ ಒಂದು. ಜ್ಞಾತವ್ಯಾಶ್ಚೈವ ಧ್ಯಾತವ್ಯಾ ಗುಣಾ ಸರ್ವೇ ಪಿ ಅಥೋ ಹರೇ. ಎಲ್ಲ ಗುಣಗಳನ್ನು ತಿಳ್ಕೋಬೇಕು ಮತ್ತು ಧ್ಯಾನನೂ ಮಾಡಬೇಕು. ನ ಅನ್ಯ ಪ್ರಯೋಜನಂ ಜ್ಞಾನಾತ್ ಧ್ಯಾನಾತ್ ಕರ್ಮಕೃತೆ ಇರಪಿ. ಯಾವುದೇ ಒಂದು ಗುಣ ಬೇಡಿಕೆ ಇದ್ದ ಮೇಲೆ ಇಲ್ಲ ಕೇಳಬೇಕು, ಇಲ್ಲ ನಡೆಸಬೇಕು ಅಷ್ಟೇ ಹೊರತು ಸುಮ್ಮನೆ ಹೇಳಿದರೆ ಅರ್ಥ ಇಲ್ಲ ಅದಕ್ಕೆ. ಶ್ರವಣಾಚ್ಚಾಸ್ಯ ಪಾಠಾದ್ವಾ ವಿದ್ಯಾಭಿ ಕಿಂಚಿದಿಶ್ಯತೆ. ಅದಕ್ಕೋಸ್ಕರ ಶ್ರವಣ ಮಾಡೋದು, ಆಮೇಲೆ ಪಾಠ ಮಾಡೋದು, ವಿದ್ಯಾರ್ಥಿ ಸಂಬಂಧಪಟ್ಟವರು ತನಗೆ ಆ ಸಮಸ್ಯೆ ಇಲ್ಲ, ಯಾರೋ ಸಮಸ್ಯೆ ಇದೆ ಅಂತ ಹೇಳಿದರು, ಉಪಾಸನೆ ಮಾಡು ಅಂತ ಹೇಳಿದ. ತನಗಿಲ್ಲದ ಹೋದ್ರೆ ಅವ್ರಿಗೆ ಮಾಡ್ಬೋದಲ್ಲ, ಆ ರೀತಿ ಹೇಳ್ಬೋದು. ಈ ರೀತಿ ಹೇಳೋದ್ರಿಂದ ಯಾವುದೇ ಗುಣಗಳ ಉಲ್ಲೇಖ ಬಂತು ಅಂದರೆ ತಿಳ್ಕೊಳ್ಳೋ ಅವಕಾಶ ಕಳ್ಕೊಳ್ಳೋಕೆ ಹೋಗಲೇಬಾರದು. ಫಸ್ಟ್ ಮತ್ತು ಧ್ಯಾನ ಮಾಡೋಕ್ಕಾಶ ಅದನ್ನೂ ಮಾಡಬೇಕು. ಆದರೆ ಅದಕ್ಕೆ ಮಿನಿಮಮ್ ಮಾತ್ರ ಬಿಡಲೇಬಾರ್ದು. ಶಕ್ತಿ ಇಲ್ಲ ಅಂದರೆ ಇಲ್ಲ. ಅಷ್ಟು ಬಡಿಸಿದ್ದಾರೆ, ಎಷ್ಟೊತ್ತಿಗೆ ಎಲ್ಲಿಗೆ ಹಾಗೆ ಬಿಟ್ಟು ಹೋಗಿರ್ತಾರೆ ಕೆಲವರು. ಯಾಕೆಂದರೆ ಏನಿಲ್ಲ ಅವರಿಗೆ, ತಿನ್ನಕ್ಕೆ ಸಾಧ್ಯನೇ ಇಲ್ಲ. ಅದು ತಪ್ಪಲ್ಲ. ಮೊದಲೇ ಇವರು ಬಿಡಬಾರ್ದು. ಗುಣಾ ಸರ್ವೇಪಿ ವೇತ್ತವ್ಯ ಜ್ಞಾತ ಧ್ಯಾತವ್ಯಾಶ್ಚರ ಸಂಶಯ. ಇವರು ಎಲ್ಲ ಗುಣಗಳನ್ನು ತಿಳಿಬೇಕು, ಎಲ್ಲ ಗುಣ ಧ್ಯಾನನೂ ಮಾಡಬೇಕು. ನಾಣ್ಯತ್ ಪ್ರಯೋಜನಂ ಮುಖ್ಯಂ ಗುಣಾನಾಂ ಕಥನೇ ಭವೇತ್. ಗುಣಗಳನ್ನು ಹೇಳೋ ಉದ್ದೇಶನೇ ಅದು. ತಿಳುವಳಿಕೆನೂ ಇಲ್ಲ, ಜ್ಞಾನವನ್ನು ಹೇಳಬೇಕಾಗ್ತದೆ. ಅದನ್ನು ಆ ಜ್ಞಾನ ಧ್ಯಾನ ಸಮ ಅಯೋಗಾತ್ ಗುಣಾನಾಂ ಸರ್ವಶಃ ಫಲಂ. ಜ್ಞಾನಧ್ಯಾನ ಸಮ ಅಯೋಗಾತ್ ಗುಣಾನಾಂ ಸರ್ವಶಃ ಫಲಂ. ಮುಖ್ಯಂ ಭವೇ ನಚಾನ್ಯೇನ ಫಲಂ ಮುಖ್ಯಂ ಕ್ವಚಿತ್ ಭವೇತಿತಿ ಬೃಹತ್ತಂತೆ. ಜ್ಞಾನಧ್ಯಾನಗಳ ಹೊರತಾದ ಬೇರೆ ಪ್ರಯೋಜನ ಇಲ್ಲ. ಅದರಿಂದಾಗಿಯೇ ಯಾವ ಕಾಲಕ್ಕೂ ಕೂಡ ತಿಳ್ಕೊಳ್ಳಬಾರ್ದು ಅಂತಾಗಲಿ, ಧ್ಯಾನ ಮಾಡಿಕೊಡೋದು ಅಂತಾಗಲಿ, ಯಾವುದೇ ಗುಣದ ಬಗ್ಗೆ ಭಾವನೆ ಹೊಂದಬಾರ್ದು ಅಂತ ಅರ್ಥ. ಓಂ ಆತ್ಮಶಬ್ದಾಚ್ಚ ಓಂ ಆತ್ಮೇತ್ಯೇವೋಪಾಸೀತ ಅನುಪಸಂಹಾರ ಪ್ರಮಾಣಂ. ಆತ್ಮೇತ್ಯೇವೋಪಾಸೀತ ಇನ್ನೊಂದು ಬೇರೆ ಮುಂದೆ ಹೇಳ್ತಾರೆ. ಅದನ್ನು ನಮಗೆ 4 ಗುಣನೂ ಆಗಲಿಲ್ಲ ಅಂತ ತಿಳ್ಕೊಂಡು ಅವಾಗೇನು ಮಾಡಬೇಕು? 4 ಗುಣ ಯಾವಾಗ ಆಗೋದಿಲ್ಲ ಅಂದರೆ ಮುಂದೆ ಡೀಟೇಲ್ ಹೇಳ್ತಾರೆ. ಆದಿವ್ಯಾಧಿ ನಿಮಿತ್ತೇನ ವಿಕ್ಷಿಪ್ತ ಮನಸೋಪಿತು. ಆದಿವ್ಯಾಧಿ, ಆದಿ ಅಂದರೆ ಮನೋವ್ಯಥೆ, ವ್ಯಾಧಿ ಅಂದರೆ ದೇಹದ ರೋಗ. ಡಿಸ್ಟರ್ಬ್ ಆಗಿಬಿಟ್ಟಿದ್ದಾನಾಗ, ಮಾಡೋಕ್ಕೆ ಬರ್ತಾ ಇಲ್ಲ. ಏನು ಮಾಡಬೇಕಾಗ? ಅದನ್ನು ಬಿಡಬಾರ್ದು. ಅದನ್ನೇ ಆತ್ಮೇತಿ ಉಪಗಚ್ಚಂತಿ ಗ್ರಾಹಯಂತಿ ಚ ಅದು ಮುಂದೆ ಹೇಳ್ತಾರೆ. ಎಲ್ಲ ಕಾಲಕ್ಕೂ ಕೂಡ ಬಿಡಲೇಬಾರದ ಒಂದು ಗುಣ ಅಂದರೆ ಅದಕ್ಕೇನೆ ಆತ್ಮ ದೇವರು ಅಂದರು ಒಂದೇ. ನಾವು ಆತ್ಮ ಅಂದರೆ ಸ್ವಾಮಿ, ನಾವೇನಾಗ್ತೇವಾಗ? ದಾಸರಾಗ್ತೇವೆ. ಅದಕ್ಕೆ ಹನುಮಂತ ಹೇಳಿದ್ದೇನಾಗ ಅವರು ದಾಸೋಹಂ ಕೌಸಲೇಂದ್ರ. ಇದು ಅರ್ಥ ಮಾಡಿಕೊಂಡ್ರೆ ದೇವರನ್ನು ಆತ್ಮ ಅಂತ ಉಪಾಸನೆ ಮಾಡೋ ಅಂದರೂ ಒಂದೇ, ನಮ್ಮನ್ನು ದಾಸ ಅಂತ ತಿಳ್ಕೊಳ್ಳಿ ಅಂದರೂ ಒಂದೇ, ಎರಡೇ ಅರ್ಥ. ಇನ್ನೊಬ್ಬರಿಗೆ ಹೇಳ್ಬೇಕಾದ್ರೆ ನಮ್ಮನ್ನು ದಾಸ ಅಂತ ಹೇಳು, ದೇವರು ಯಾರು? ಸ್ವಾಮಿ ಅಂತ ಹೇಳಬೇಕು. ಆತ್ಮಶಬ್ದಾಚ್ಚಾವೋ ಏನ ಅದೇ ಯಾವ ಕಾಲಕ್ಕೂ ಬಿಡ್ಕೊಳ್ಳು ಸ್ಮರಣೆನ. ಓಂ ಆತ್ಮಗ್ರಹಿ. ಅದಕ್ಕೆ ಅಂತ್ಯಕಾಲದಲ್ಲಿ ಸ್ಮರಣೆ ಹೇಳಿದ್ರು, ಬೇರೆ ಹೇಳಲಿಲ್ಲ. ಇನ್ನೂ ಏನು ಮಾಡಕ್ಕೆ ಬರುತ್ತೆ? ಕುತ್ಕೊಂಡು ಪೂಜೆ ಮಾಡೋಕ್ಕೆ ಸಾಧ್ಯ ಆಗ್ತದೆ. ಈಗ ಏನು ಬರೋದಿಲ್ಲ. ಆದ್ದರಿಂದ ಸ್ಮರಣೆ ಮಾತ್ರ. ಮತ್ತು ಮಲಿಗೆ ಬೇರೆ ಇರ್ತಾನೆ, ಧ್ಯಾನ ಮಾಡು ಅಂತ ಹೇಳಾಗಿಲ್ಲ. ಯಾತಕ್ಕೆ? ಧ್ಯಾನ ಮಾಡೋಕ್ಕೆ ಏನಾಗಬೇಕಾಗ ಕೂಡಲೇಬೇಕು. ಇದು ಧ್ಯಾನ ಉಪಾಸನ ಮಾಸನೆ ಆಸೇನ ಸಂಭವ ಸೂತ್ರ. ಅದಕ್ಕೆ
ಆ ಸ್ಮರಣೆ ಮಾತ್ರ ಏನಿಲ್ಲ, ಯಾವ ಪೋಶ್ಚರು ಯಾವ ಕಾಲ ಏನೂ ಇಲ್ಲ, ಅದಕ್ಕೆ ಬ್ಯಾನೇ ಇಲ್ಲ. ಆ ರೀತಿ ಮಾಡಬಹುದು. ಆತ್ಮಶಬ್ದಾಚ್ಚ ಓಂ ಅದು ಮುಗಿತು. ಆತ್ಮಗೃಹೀತಿ ಇತರವತ್ ಉತ್ತರಾತ್ ಓಂ. ಆತ್ಮಗೃಹೀತಿ ಇತರವತ್ ಉತ್ತರಾತ್ ಓಂ. ನ ಚ ಆನಂದಾದಯ ಪ್ರಧಾನಸ್ಯ ಇತ್ಯುಕ್ತಿ ವಿರೋಧ ಯಥಾ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ವಿಜ್ಞಾನಮಾನಂದಂ ಬ್ರಹ್ಮ ಇತಿ ಇವತ್ ಏವ ಆತ್ಮಶಬ್ದಗೃಹೀತಿ ಅತ್ರ ಹಿ ಏತೆ ಸರ್ವೇ ಏಕೀಭವಂತಿ ಇತಿ ಉತ್ತರ. ಯಾಕೆ ಗೊತ್ತು ಹೇಳಿದರು? ಆತ್ಮಗೃಹೀತಿನ ಯಾತಕ್ಕೆ ಮಾಡಿದರು ಅಂದರೆ, ಆತ್ಮೇತ್ಯೇವ ಉಪಾಸಿತ ಅಂತ ಯಾತಕ್ಕೆ ಹೇಳಿದರು ಅಂದರೆ ಹೇಳ್ತಾರೆ, ಸರ್ವಂ ಏಕೀಭವತಿ, ಅದೊಂದೇ ಎಲ್ಲ ಗುಣಗಳು ಸೇರಿಬಿಡುತ್ತೆ ಅಂತ. ದೇವರನ್ನು ಸ್ವಾಮಿ ಅಂತ ತಿಳ್ಕೊಂಡಾಗ ಏನೇನು ಸೇರುತ್ತೆ ಅದರಲ್ಲಿ? ಸ್ವಾಮಿ ಅಂತ ತಿಳ್ಕೊಳ್ಳೋದು ಒಂದೇ, ಬಿಂಬ ಅಂತ ತಿಳ್ಕೊಳ್ಳೋದು ಒಂದೇ. ಬಿಂಬದಲ್ಲಿ ಏನು ಸೇರುತ್ತೆ? ಪ್ರತಿಬಿಂಬದ ಎಲ್ಲದರಲ್ಲೂ ಸೇರಬೇಕಾದ್ರಿಂದಾಗಿಯೇ ಆ ರೀತಿ ಉಪಾಸನೆ ಮಾಡಿ. ಅಂದರೆ ಒಂದೇ ಪದಕ್ಕೆ ಅಷ್ಟು ಶಕ್ತಿ ಇದೆ. ಆದ್ದರಿಂದ ಆ ರೀತಿ ಸ್ವತಂತ್ರ ಅಷ್ಟು ಹೇಳಿಬಿಟ್ರೆ ಸಾಕು. ದೇವ್ರ ಬಗ್ಗೆ ಏನೇನು ಬರುತ್ತೆ? ಗುಣಪೂರ್ಣತ್ವ, ದೋಷದವರು ಎಲ್ಲ ಬಂದು ಒಂದು ವರ್ಣಲ್ಲಿ ಬರೋದು. ಅದು ಸ್ವಾಮಿ ಅಂತ ಹೇಳಿದ ತಕ್ಷಣ ಅಷ್ಟೆಲ್ಲ ಭಾವನೆ ಬರೋದ್ರಿಂದ ಆ ರೀತಿ ಮಾಡಕ್ಕೆ ಹೇಳಿದ್ದಾರೆ. ಆದರೆ ಅದರ್ವೈಸ್ ಹೇಳಿದಷ್ಟೇ ಮಾಡಬೇಕು. ಆಗದೆ ಹೋದಾಗ ಮಾತ್ರ ಇಷ್ಟು ಮಾತ್ರ ಬಿಡಬಾರ್ದು. ಎರಡು ವಿಷಯ ಹೇಳ್ತಾರೆ. ಆನಂದಾನುಭವತ್ವಾಚ್ಚ ನಿರ್ದೋಷತ್ವಾಚ್ಚ ಭಣ್ಯತೆ ನಿತ್ಯತ್ವಾಚ್ಚ ತಥಾತ್ಮೇತಿ ವೇದವಾದಿಭಿರೀಶ್ವರ ಇತಿ ಬೃಹತ್ತಂತ್ರೆ. ಆತ್ಮಶಬ್ದಕ್ಕೆ ಎಷ್ಟು ಅರ್ಥ ಇದೆ ಇಲ್ಲಿ ಈ ಪ್ರಸಂಗ ಹೇಳಿದ್ದು. ಎಷ್ಟು ಅರ್ಥ ಬರಬೇಕು ಅಂದರೆ, ಆನಂದಾನುಭವತ್ವ, ದೇವರು ಸದಾ ಆನಂದಪೂರ್ಣ. ತುಂಬ ದುಃಖದಲ್ಲಿ ನಾರಾಯಣ ಅಂತ ಕರೀತಾನೆ ಸ್ವಾಮಿ ಅಂತೇಳಿ ಅನುಸಂಧಾನ ಬಂದಿದೆ. ಈಗ ನಾನು ದುಃಖ ಪಡ್ತಾ ಇದ್ದೇನೆ, ದೇವರಿಗೆ ದುಃಖ ಇಲ್ಲ. ದೇವರು ಯಾವಾಗಲೂ ಏನಾಗಿದ್ದಾನೆ? ಪೂರ್ಣಾನಂದನಾಗಿದ್ದಾನೆ. ಆ ಭಾವನೆ ಬರಬೇಕು. ನಿರ್ದೋಷ ಎರಡನೇದೇನು? ನಮ್ಮಲ್ಲಿ ದೋಷ ಇದೆ, ದೇವರಲ್ಲಿ ದೋಷ ಇಲ್ಲ. ಭಣ್ಯತೆ ಹೇಳ್ತಾರೆ. ಆ ರೀತಿ ಆನಂದಾನುಭವತ್ವಾಚ ಒಂದು ಕಾರಣ, ನಿರ್ದೋಷತ್ವಾಚ ಇನ್ನೊಂದು ಕಾರಣ, ನಿತ್ಯತ್ವಾಚ ನಿತ್ಯ ಇನ್ನೊಂದು ಕಾರಣ, ತಥಾ ಆತ್ಮೇತಿ ವೇದವಾದಿಭಿರೀಶ್ವರ. ಮೂರು ಕಾರಣ ಇಟ್ಟುಕೊಂಡು ಆತ್ಮಶಬ್ದನ ಉಪಯೋಗಿಸೋದರಿಂದ ಆ ರೀತಿ ಮಾಡತಕ್ಕಂಥದ್ದು ಮುಖ್ಯವಾದ ಕರ್ತವ್ಯ. ಸಚ್ಚಿದಾನಂದ ಆತ್ಮ ನಾಲ್ಕಿದೆ. ನಾಲ್ಕಲ್ಲಿ ಕೊನೆಯದು ಆತ್ಮ. ಆಗ ಕೊನೆಯದು ಬಂದದ್ದು ಏನಂತ ಕರೀತಾರೆ? ಉಪಸಂಹಾರ ಪ್ರಬಲ. ಕೊನೆಗೆ ಹೇಳಿದ್ದು ಭಾರಿ ಮುಖ್ಯ ಅಂತ.